ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕಿರುತೆರೆಯ ಬ್ಯೂಟಿ, ಕೊತ್ತಲವಾಡಿಯ ಕ್ಯೂಟಿ, ನಮ್ಮೆಲ್ಲರ ಪ್ರೀತಿಯ ಕಾವ್ಯ ಶೈವ ಅವರು. ಕಾವ್ಯ ಅವರೇ ನಮಸ್ತೆ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಚೆನ್ನಾಗಿತ್ತು ನಿಮ್ಮ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಆಕ್ಚುಲಿ ಏನು ಪ್ರಿಪೇರ್ ಆಗಿರ್ಲಿಲ್ಲ. ಪ್ರಿಪೇರ್ ಆಗಿದ್ರೆ ಇನ್ನೊಂದ್ ಸ್ವಲ್ಪ ಹೇಳ್ಬೋದಿತ್ತು. ಬಟ್ ಸ್ಪಾಂಟೇನಿಯಸ್ ಆಗಿ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಟ್ ನಿಮ್ಮಷ್ಟು ಡ್ಯಾನ್ಸ್ ಮಾಡಕ್ಕಂತೂ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ಆದ್ರೂ ಕೊಡುವ ಅಂತ. ಥ್ಯಾಂಕ್ ಯು. ಸೊ ಸದ್ಯಕ್ಕೆ ಬಿಸಿಯೆಸ್ಟ್ ನಟಿ ಅಂತಂದ್ರೆ ತಪ್ಪಾಗಲ್ಲ. ಅಯ್ಯೋ ಯಾಕಂತಂದ್ರೆ ಒಂದ್ ಕಡೆ ಕಿರುತೆರೆ, ಇನ್ನೊಂದ್ ಕಡೆ ಡ್ಯಾನ್ಸಿಂಗು, ಈವೆಂಟ್ಸು, ಪ್ರಮೋಷನ್ಸ್, ಸಾಕಷ್ಟು ಬ್ಯುಸಿ ಆಗಿದ್ರ. ಯಾವಾಗ್ಲೂ ಇದೇ ತರನೇ ಮೊದಲಿಗೆ ಹೇಳ್ತಾ ಇದೀನಿ, ಇನ್ನಷ್ಟು ಬ್ಯುಸಿ ಆಗುವಂತಹ ನಟಿಯಾಗಿ Thank you ಆಲ್ ದ so ವೆರಿ much. ಬೆಸ್ಟ್ Thank ನಮ್ಮ you. ಬಾಸ್ ಟಿವಿ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಜೀವನ ಅಂತ? ಅದೇ ನೀವು ಹೇಳ್ದಂಗೆ ಇವಾಗ ಸದ್ಯಕ್ಕೆ ಪ್ರಮೋಷನ್ಸ್ ಅದು ಇದೆಲ್ಲ ಇದೆ. ಬಟ್ ನೀವು ಹೇಳಿದ್ರಿ ಸೀರಿಯಲು, ಡಾನ್ಸು ಅಂತ. ಬಟ್ ಡಿ ಆದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲೇ ನಡೀತಾ ಇದೆ ನನ್ನ ಲೈಫು. ಹ್ಮ್. ಸೊ ಏನ್ ಮಾಡೋದು ನೆಕ್ಸ್ಟ್, ವಾಟ್ಸ್ ನೆಕ್ಸ್ಟ್ ಅನ್ನೋದು ತುಂಬಾ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಏನ್ ತಗೊಳ್ಳೋದು, ಏನ್ ಮಾಡೋದು ಅಂತ. ಬಟ್ ಸದ್ಯಕ್ಕೆ ಸ್ವಲ್ಪ ಲೈಟ್ ಆಗಿ ಬಿಸಿ ಇದ್ದೀನಿ. ಹೆಂಗಿದೆ ಕೊತ್ತಲವಾಡಿ ಪ್ರಮೋಷನ್, ಹಾಗೇನೆ ಕೊತ್ತಲವಾಡಿಯ ವೈಬ್ಸ್ ಎಲ್ಲ ಹೇಗಿದೆ ಅಂತ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವೇ ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಂಡ್ ಖಂಡಿತ ನನ್ನ ಒಂದು ಫಸ್ಟ್ ಸ್ಟೆಪ್ ಇಂಡಸ್ಟ್ರಿಗೆ ಅಂದ್ರೆ ಸಿನಿಮಾಗೆ ಅಂದ್ರೆ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಆಗ್ತಾ ಇದೀನಿ. ಯಾರಿಗೆ ಆದ್ರೂ ಖುಷಿ ಆಗತ್ತೆ, ಅಂದ್ರೆ ಕರಿಯರ್ ಅಲ್ಲಿ ಒಂದು ಪ್ರೋಗ್ರೆಸ್ ಇದೆ ಅಂತಂದ ಖುಷಿ ಆಗೇ ಆಗತ್ತಲ್ವಾ. ಇಟ್ಸ್ ಗೋಯಿಂಗ್ ಗುಡ್. ಥಿಂಕ್ ಮಾಡಿ ಹೆಜ್ಜೆ ಇಟ್ಟಂತದ್ದು. ಯಾಕಂತಂದ್ರೆ ಇಂಥ ಪ್ರೊಡಕ್ಷನ್, ಯಾಕಂದ್ರೆ ಯಾವುದೇ ಒಬ್ಬ ನಟಿಗಾಗಿ ಸ್ವಲ್ಪ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಹೆಂಗಪ್ಪ, ಯಾವ ತರ ಇರುತ್ತೋ ಪ್ರೊಡಕ್ಷನ್ ಹೌಸ್, ಹೆಂಗೆ ಯಾವ ತರ ಆಕ್ಸೆಪ್ಟ್ ಮಾಡ್ಕೊಳ್ತಾರೋ ಅನ್ನುವಂಥದ್ದು. ಬಟ್ ಆದ್ರೂ ಕೂಡ ಒಂದ್ ಲಕ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಕೂಡ ಕಾರಣ ಆಗಿರುತ್ತೆ. ಸೊ ಕೊತ್ತಲವಾಡಿ, ಅದ್ರ ಜೊತೆಗೆ ಪೃಥ್ವಿ ಅಂಬರ್ ಅವ್ರ ಜೊತೆಗಾಗಿರ್ಬೋದು, ಶ್ರೀರಾಜ್ ಅವ್ರ ಜೊತೆಗಾಗಿರ್ಬೋದು, ಪುಷ್ಪಮ್ಮನ್ ಜೊತೆಗಾಗಿರ್ಬೋದು, ಕೆಲಸ ಮಾಡಿರುವಂತಹ ಅನುಭವದ ಬಗ್ಗೆ ಹೇಳೋದಾದ್ರೆ? ಕನ್ಫ್ಯೂಷನ್ ಅಲ್ಲಿ ಎಸ್ ಅಂದಿದ್ದು ನಿಜ. ಯಾಕಂದ್ರೆ ಸಾಕಷ್ಟು ಕ್ವೆಶನ್ಸ್ ಇತ್ತು. ಇವಾಗ ನಾನು ಯಾವುದೇ ಪ್ರಾಜೆಕ್ಟ್ ತಗೊಳಕ್ ಮುಂಚೆ ನಾನು ಅದಕ್ಕೆ ಜಸ್ಟಿಸ್ ಮಾಡ್ತೀನಿ ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಡಿಕೆಡಿಗೂ ಅಷ್ಟೇ. ಅಂದ್ರೆ ಈ ಸಲ ಮಾಡಿದ್ದು ಡಾನ್ಸರ್ಸ್ ಜೊತೆಗೆ ನಾನ್ ಡಾನ್ಸರ್ ಸೆಲೆಬ್ರಿಟೀಸ್ ಅನ್ನೋ ಕಾನ್ಸೆಪ್ಟ್. ಸೊ ನನ್ಗೆ ಡಾನ್ಸ್ ಬರುತ್ತೆ, ಬೇಸಿಕ್ ಅಷ್ಟೇ. ಇವಾಗ ಡಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಮಾಡೋಷ್ಟು ಡಾನ್ಸ್ ಬರಲ್ವಲ್ಲ. ಸೊ ಅಲ್ಲೂ ಅಷ್ಟೇ, ಅಂದ್ರೆ ಮಾಡ್ತೀನಾ, ಮಾಡಕ್ಕಾಗತ್ತಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಅದನ್ನು ಒಪ್ಕೊಂಡಿದ್ದು. ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಆದ್ರೂ ನಾನು ಆತರ ಯೋಚನೆ ಮಾಡಿನೇ ಮಾಡೋದು. ಅಂಡ್ ಸಿನಿಮಾ ಆಲ್ಸೋ ಫಸ್ಟ್ಲಿ ಅಂದ್ರೆ ಖಂಡಿತವಾಗ್ಲೂ ನನ್ಗೆ ಇದಕ್ ಮುಂಚೆ ಸಿನಿಮಾಗಳು ಬಂದಾಗೆಲ್ಲ ನಾನು ಇಲ್ಲ ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದೆ. ಇದು ಯಾಕೆ ಮಾಡಬಹುದು ಅಂತ ಕಾಲ್ ತಗೊಂಡಿದ್ದು ಅಂದ್ರೆ ನಾನ್ ಡೇಟ್ಸ್ ಕೊಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಅಂದ್ರೆ ಒಂದು ಪ್ರಾಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತೀವಲ್ವಾ. ಸೊ ಆ ಕಾನ್ಫಿಡೆನ್ಸ್ ಇತ್ತು. ಅಂಡ್ ಶ್ರೀರಾಜ್ ಸರ್ ಅಪ್ರೋಚ್ ಮಾಡಿದ ರೀತಿ, ಅಂದ್ರೆ ಅವರು ಇವಾಗ ನೋಡಿ, ಈಗ ಮಾಡಲ್ಲ, ಇಲ್ಲ ಸರ್ ಡೇಟ್ಸ್ ಕೊಡಕ್ ಆಗಲ್ಲ, ಅಥವಾ ನಾನ್ ಮಾಡಲ್ಲ ಅಂತಂದ್ರೆ ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಅಂತ ಯೋಚನೆ ಮಾಡ್ತಾರೆ. ಹಂಗಿದ್ದಲ್ಲಿ ಶ್ರೀರಾಜ್ ಸರು ನಾನು ಅಷ್ಟು ಸಲ ಇಲ್ಲ 2-3 ಸಲ ಮ್ಯಾನೇಜರ್ ಸರ್ ಕಾಲೇ ಪಿಕ್ ಮಾಡಿಲ್ಲ ನಾನು. ಬಿಕಾಸ್ ನನ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ನಾನು ಒಬ್ರಿಗೆ ಅಶ್ಯೂರೆನ್ಸ್ ಕೊಡಕ್ ಆಗಲ್ವಲ್ಲ. ಹಂಗಾಗಿ ಅವಾಯ್ಡ್ ಮಾಡಿ ಆಮೇಲೆ ಶ್ರೀರಾಜ್ ಸರೇ ನಾನು ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿದಾಗ ಅವ್ರು ಅಪ್ರೋಚ್ ಮಾಡಿದ ರೀತಿ, ಓಕೆ ನೀವ್ ಯೋಚನೆ ಮಾಡ್ತಿರೋ ರೀತಿ ಸರಿ ಇದೆ, ಪ್ರೊಡಕ್ಷನ್ ಹೌಸ್ ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸ್, ಬಟ್ ಹೇಳಂಗಿಲ್ಲ ನಾನು ಯಾವ ಪ್ರೊಡಕ್ಷನ್ ಹೌಸ್ ಅಂತ. ಬಟ್ ಒಳ್ಳೆ ಪ್ರೊಡಕ್ಷನ್ ಹೌಸ್, ಗೊತ್ತಿರೋರ್ದೆ ಪ್ರೊಡಕ್ಷನ್ ಹೌಸ್ ಅಂತ ಅಂದ್ರು. ಅಂಡ್ ಆ ಕಾಸ್ಟ್ ಕ್ರ್ಯೂ ನೋಡಿದಾಗ್ಲೂ ಕೋರ್ಸ್ ಒಳ್ಳೆ ಪ್ರೊಡಕ್ಷನ್ ಅಲ್ಲೇ ಇರುತ್ತೆ. ಇವಾಗ ನಾನ್ ಫ್ರೆಶರ್ ಆಗಿ ಅದಕ್ಕಿಂತ ಹೆಚ್ಚು ಇನ್ನೇನ್ ಕೇಳಕ್ಕಾಗತ್ತೆ. ಹಂಗಾಗಿ ಒಪ್ಕೊಂಡೆ. ಅಂಡ್ ಪೃಥ್ವಿ ಸರ್ ಜೊತೆ ವರ್ಕ್ ಮಾಡಿದ್ದು ಅಂದ್ರೆ ಅವ್ರ ಸೆಟ್ಗೆ ಬರೋರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವ್ರದ್ದೇನಿದೆ ಸೀನ್ಸ್ ಅದನ್ನ ಮುಗಿಸಿ ನಾನು ಇನ್ ಬಿಟ್ವೀನ್ ನಾನು ಒಂದಿಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದೆ. ಅಂದ್ರೆ ಅವರು ಇದಕ್ ಮುಂಚೆ ಮಾಡಿದ್ರಲ್ಲ ಸಿನಿಮಾಗಳು, ನಾನು ಹಿಂಗೆ ಇನ್ನು ಹಳೆ ಸಿನಿಮಾಗೂ ಈ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ಶೂಟಿಂಗ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದಾರಾ, ಕಮ್ಮಿ ಮಾಡ್ತಾ ಇದಾರಾ ಅಂತ ಒಂದಿಷ್ಟು ಕ್ವೆಶನ್ಸ್. ಆಮೇಲೆ ಅವರು ಸೀರಿಯಲ್ ಇಂದ ಬಂದಿದ್ರಿಂದ ಸೀರಿಯಲ್ ಆಕ್ಟಿಂಗ್ ಬೇರೆ, ಸಿನಿಮಾ ಆಕ್ಟಿಂಗ್ ಬೇರೆ ಅಂತ ಒಂದಿಷ್ಟು ಟಾಕ್ಸ್ ಇರೋದ್ರಿಂದ ನಾನು ಅವ್ರ ಹತ್ರ ಒಂದ್ ಒಪಿನಿಯನ್ ಕೇಳಿದೆ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತೆಲ್ಲ ಅವ್ರು ಒಂದಿಷ್ಟು ಗೈಡ್ ಮಾಡಿದ್ರು. ಸೊ ಇಟ್ ವಾಸ್ ಗುಡ್. ಅಂದ್ರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಅಂತೂ ಅದೇ ಗೋಪಾಲ್ ಸರ್ ಅವತ್ತು ಹೇಳಿದ್ರು, ಅಪೋಸಿಟ್ ಕ್ಯಾರೆಕ್ಟರ್ ಹೆಂಗೆ ಎನಾಕ್ಟ್ ಮಾಡುತ್ತೋ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಕ್ ಸರಿ ಹೋಗುತ್ತೆ ಅಂತ. ಆ ವಿಷಯದಲ್ಲಿ ಎಲ್ಲಾ
ಗೋಪಾಲ್ ಸರ್ ಮತ್ತೆ ರಾಜೇಶ್ ನಟ್ರಂಗ್ ಸರ್, ಹ್ಮ್. ಮಾನ್ಸಿ ಸುಧೀರ್ ಮ್ಯಾಮ್, ನನ್ನ ಅಮ್ಮನ್ ಕ್ಯಾರೆಕ್ಟರ್ ಅಪೂರ್ವ ಮ್ಯಾಮ್ ಮಾಡಿದ್ದಾರೆ ಹ್ಮ್ ಹ್ಮ್. ಅವರು. ಅಂಡ್ ಸಾಕಷ್ಟು ಅಂದ್ರೆ ನನಗೆ ಕಾಂಬಿನೇಷನ್ ಇದ್ದಿದ್ದು ಇಷ್ಟು ಜನದ ಜೊತೆ, ಅದಲ್ಲದೆ ಅವಿನಾಶ್ ಸರ್ ಎಲ್ಲ ಇದ್ದಾರೆ, ಅಂದ್ರೆ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇರ್ಲಿಲ್ಲ. ಹ್ಮ್. ಬಟ್ ಅಂದ್ರೆ ಫಸ್ಟ್ ಸ್ಟೆಪ್ಪಿಗೆ ಒಳ್ಳೆ ಪ್ರೊಡಕ್ಷನ್ ಅಂಡ್ ಒಳ್ಳೆ ಕಾಸ್ಟ್ ಜೊತೆನೆ ಮಾಡಿದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.